ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಂದಾಪುರ ಗಂಡು. ಮನುಷ್ಯನಿಗೆ ಜೀವನದಲ್ಲಿ ಏನೇನೋ ಕಷ್ಟ ಬರುತ್ತೆ, ಆದರೆ ಅದನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಸಾಧಿಸಬೇಕು ಅನ್ನೋ ಛಲ ಕೆಲವರಿಗೆ ಮಾತ್ರ. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬ ಮುಖ್ಯ. ಮನುಷ್ಯ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವರೇ ಒಂದು ಉತ್ತಮ ನಿದರ್ಶನ. ಮನಸ್ಸೊಂದಿದ್ದರೆ ಮಾರ್ಗ ಅಂತ ಸುಮ್ಮನೆ ಹೇಳಿಲ್ಲ. ಇವರನ್ನು ನೋಡಿ ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ. ನಾನು ಹೇಳ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಗಣೇಶ್ ಅವರು ಹಾಗೆ ಅವರ ಸಹೋದರಿ ಸುಮಾ ಅವರ ಬಗ್ಗೆ. ಇವರು ಮೂಲತಃ ಪಂಜಿಮಾರವರು. ಇವರು ಸಾಧನೆಗೆ ಏನು ಅಡ್ಡಿಯಾಗಲ್ಲ ಅಂತ ಇವರೇ ತೋರಿಸ್ಕೊಟ್ಟಿದ್ದಾರೆ. ಇವರು ನಮ್ಮ ಜೊತೆ ಅವರು ನಡೆದು ಬಂದ ಹಾದಿ, ಅವರು ಎದುರಿಸಿದಂಥ ಕಷ್ಟಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಹಾಯ್, ನಾನು ಗಣೇಶ್ ಪಂಜಿಮಾರ್ ಮತ್ತು ನನ್ನ ತಂಗಿ ಸುಮಾ ಪಂಜಿಮಾರ್. ನಾವು ನಾನು ಈಗ 2015ರಲ್ಲಿ ನನ್ನ BCom ಕಂಪ್ಲೀಟ್ ಆಗಿತ್ತು. ಆಗ ನಾನು ಏನು ಮಾಡಿದ್ದೇನೆ ಅಂದರೆ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೆ. ಕೆಲಸಕ್ಕೆ ಹುಡುಕುವಾಗ ನನಗೆ ಎಲ್ಲಿ ಕೂಡ ಜಾಬ್ ಸಿಗಲಿಲ್ಲ. ಆಗ ನಾನು ಯೂಟ್ಯೂಬ್ ನೋಡ್ತಿರುವಾಗ ಆನ್ಲೈನಲ್ಲಿ ಈಗ ಕೋಚಿಂಗ್ ಕ್ಲಾಸ್ ಎಲ್ಲ ಒಂದು ಡ್ರಾಯಿಂಗ್ ವೀಡಿಯೋ ಸಿಕ್ಕಿತ್ತು ನನಗೆ, ಪೆನ್ಸಿಲ್ ಸ್ಕೆಚ್. ಆಗ ನಾನು ಏನು ಮಾಡಿದ್ದೇನೆ ಅಂದರೆ, ಆಗ 2015ರಲ್ಲಿ ಕಂಪ್ಲೀಟ್ ಆಗಿದ್ದೇನೆ BCom. ನಾನು ಹಾಗೆಯೇ ಆನ್ಲೈನ್ ನೋಡುವ ಸಮಯದಲ್ಲಿ 2018 ಆಗಿತ್ತು. ಆಗ ನಾನೇನು ಮಾಡಿದೆ, ಈ ವಿಡಿಯೋ ನೋಡಿ ಪೆನ್ಸಿಲ್ ಸ್ಕೆಚ್ಚದ್ದು ನನಗೆ ಕೂಡ ಸ್ವಲ್ಪ ಆಸೆ ಆಯಿತು, ಅಂದರೆ ಏನಾದರೂ ಮಾಡುವ ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನನ್ನ ತಾಯಿಯದ್ದು ಫೋಟೋ ತೆಗೆದುಕೊಂಡು ಅವರದ್ದು ಮಾಡಿದೆ. ನಾನು ಈಗ ರಫಾಗಿ ಮಾಡುವಾಗ ಏನು ಮಾಡಿದೆ ಅಂದರೆ, ನನ್ನ ತಂಗಿ ಹತ್ರ ಹೇಳಿದ್ದೆ, ನಾನು ಮಾಡ್ತೇನೆ, ನೀವು ಒಂದು 10 ಸೆಕೆಂಡ್ ವೀಡಿಯೋ ತೆಗೀರಿ ಇದನ್ನು ಅಂತ. ಆಯ್ತು ಅಂತ ಹೇಳಿದರು. ಆಗ ನಾನು ಮಾಡಿ ರೆಡಿ ಮಾಡಿದ್ದೆ. ರೆಡಿ ಮಾಡಿ ಮತ್ತೆ ನನ್ನ ತಾಯಿ ಪೇಟೆಗೆ ಹೋಗಿದ್ದರು. ಪೇಟೆಗೆ ಹೋಗಿ ಬರುವ ಮೊದಲು ಮಾಡಿದ್ದೆ. ಆಗ ತಾಯಿಗೆ ತೋರಿಸಿದ್ದೆ, ಯಾರು ಹೇಳಿ ನೋಡುವ ಅಂತ, ಆ ಗುರ್ತ ಹಿಡಿತಾರಾ ಇಲ್ವಾ ಅಂತ. ಆಗ ಅವ್ರು ಹೇಳಿದ್ರು, ಇದು ನಾರಲ್ಲ ಅಂತ ಹೇಳಿದ್ರು. ಆಗ ನನಗೆ ಸ್ವಲ್ಪ ಇದಾಯಿತು, ಹುಮ್ಮಸ್ಸು ಬಂತು. ಅಂದರೆ ಇವರು ಗುರ್ತ ಹಿಡಿದಿದ್ದಾರೆ, ನನಗೆ ಒಂದು ಫೇಸ್ ಮಾಡಲಿಕ್ಕೆ ಬರುತ್ತೆ ಅಂತ ಗೊತ್ತಾಯಿತು. ಆಗ ನಾನು ಸೋಷಿಯಲ್ ಮೀಡಿಯಾಗೆ ಹಾಕಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಗೆ ಎಂತಂದರೆ ಕಮೆಂಟ್ಸ್, ಒಳ್ಳೊಳ್ಳೆ ಕಮೆಂಟ್ಸು, ಶೇರ್ಸ್ ಎಲ್ಲ ಬಂತು. ಆಗ ನನಗೆ ಇನ್ನೂ ಖುಷಿ ಆಯಿತು, ಅಂದರೆ ನನಗೆ ಒಂದು ಕಲೆ ಗೊತ್ತಿದೆ ಅಂತ. ಆಗ ನಾನು ಏನು ಮಾಡಿದೆ ಅಂದರೆ, ವಾರಕ್ಕೆ ಒಂದು ಎರಡು ವೀಡಿಯೋ ಥರ ನಾನೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು, ಗಣೇಶ್ ಪಂಜಿಮಾರ್ ಆರ್ಟ್ಸ್ ಅಂತ ಅದಕ್ಕೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಧಾರಣ 9 ತಿಂಗಳ ತನಕ ಇದೇ ಥರ ಮಾಡ್ತಾಯಿದ್ದೆ. ಎಲ್ಲರೂ ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಅದೊಂಥರ ಖುಷಿ ನನಗೆ. ಮಾಡ್ತಾ ಅಂದರೆ ನನ್ನ ಕಲೆ ಒಂದು ಪರ್ಫೆಕ್ಟ್ ಆಗ್ತೀನಿ ಅಂತ ಒಂದು ಆಸೆ ಉಂಟು. ಆಗ ಎಲ್ಲರೂ ಹುಡ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನ್ನ ಪೇಂಟಿಂಗ್ಸನ್ನು ನೋಡಿ. ನನಗೆ ಇನ್ನೂ ಖುಷಿ ಆಯಿತು. ಹಾಗೆ ಹೋಗ್ತಾ ನನಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿದರು. ಮತ್ತು 2021ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಅದು ಇನ್ನೂ ಖುಷಿ ಆಯಿತು. ಅಂದರೆ ಸ್ವಲ್ಪ ಹೆದರಿಕೆ ಕೂಡ ಆಯಿತು, ಅಂದರೆ ನನ್ನ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ, ಈಗ ಸ್ವಲ್ಪ ಜಾಗರೂಕತೆಯನ್ನು ಮಾಡಬೇಕು ಅಂತ. ಆಗ ಮಾಡ್ತಾ ನಾನೇ ಕಲರ್ ಪೆನ್ಸಿಲ್ ಎಲ್ಲ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಕಲರ್ ಚಿತ್ರಗಳನ್ನ ಹೇಗೆ ಮಾಡೋದು ಅಂತ.